ಕೋಪ ಬಂದ್ರೆ ಅವ್ರಾಗಿರಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಎಜೆ ಅವರು ಅಂತರ ಅವರ ಕಾಲೇಜ್ಗೆ ನುಗ್ಗಿ ಸ್ಟೂಡೆಂಟ್ಸ್ಗೆಲ್ಲ ಹೊಡೆದಿದ್ದಾರೆ ಅನ್ನೋ ಸಾಕ್ಷಿನ ಈಗಾಗಲೇ ಮುಂದೆ ಸಬ್ಮಿಟ್ ಮಾಡಿದ್ದೀನಿ. ಪಬ್ಲಿಕ್ ಪ್ರಾಸಿಕ್ಯೂಟ್ರು ವಿಷಯನ ಅರ್ಧ ಹೇಳ್ತಾ ಇದ್ದಾರೆ ಇವರ, ಇನ್ನರ್ಧನ ಹಾಗೆ ಬಿಡ್ತಾ ಇದ್ದಾರೆ. ಯಾಕೆ ಸರ್, ಪೂರ್ತಿ ಹೇಳಿದ್ರೆ ಕೇಸ್ ಸೋತೋಗ್ತೀನಿ ಅಂತ ಭಯನ? ಇವರಾನ ಕಾಲೇಜಲ್ಲಿ ಗಲಾಟೆ ಆಯಿತು ಅಂತ ಅವರು ಸಾಕ್ಷಿ ಹುಡುಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರುವಂಥ ಧರ್ಮ ಅವರು, ಆ ಗಲಾಟೆ ಯಾಕಾಯಿತು, ಯಾರಿಗೋಸ್ಕರ ಆಯಿತು ಅದನ್ನು ಈ ಕೋರ್ಟಿಗೆ ಹೇಳಬೇಕು ಅಂತ ಕೇಳ್ಕೊತೀನಿ. ಅಂಥವ್ರನ್ನ ಕಾಲೇಜಲ್ಲಿ ಕೆಲವು ಹುಡುಗರು ಚುಡಾಯಿಸಿದ್ರು, ಅದಕ್ಕಾಗಿ ಎಜಿ ಅವ್ರು ಗಲಾಟೆ ಮಾಡ್ತಾರೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅಂತರ ಸೇಫ್ ಆಗಿರಬೇಕು, ಸೆಕ್ಯೂರ್ ಆಗಿರಬೇಕು ಅಂತ ಆಸೆ ಪಟ್ಟವನು ನಾನು. ಅಂತರಾಗೋಸ್ಕರ ಕಾಲೇಜಲ್ಲಿ ಗಲಾಟೆ ಮಾಡಿದವನು ನಾನು. ಅಂಥವನು ಅಂತರನ್ನ ಹೇಗೆ ಕೊಲ್ಲೋದಕ್ಕೆ ಸಾಧ್ಯ? ಮಾತಿನ ಮಧ್ಯದಲ್ಲಿ ಕೋಪದಲ್ಲಿ ನೂರಾರು ಮಾತಾಡ್ತಾರೆ. ಎಲ್ಲ ಅದರ ಲಿಟ್ರಲ್ ಮೀನಿಂಗ್ ತಗೊಳಕ್ಕಾಗಲ್ಲ ಇವರನ್ನ. ಮೋರೋವರ್, ಕೋಪ ಇದ್ದವ್ರನ್ನೆಲ್ಲರನ್ನೂ ಕೊಲೆಗಾರರು ಅಂತ ಹೇಳಕ್ಕಾಗಲ್ಲ. ಏನೇ ಅಂತರ ಅವ್ರ ಚಿಕ್ಕಪ್ಪನ ಕಟ್ಕಟ್ಟೆ ಕರೆಸ್ಬೇಕು ಅಂತ ನಾ ಕೇಳ್ಕೊತೀನಿ ಇವರನ್ನ. ಶಿವಕುಮಾರ್ 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 ಅವರೇ, ಅಂತರ ಹೆಚ್ಚಿಗೆ ತವ್ರ ಮನೆಗೆ ಬರ್ತಾ ಇರಲಿಲ್ಲ. ಬಂದರೂ ಹೆಚ್ಚಿಗೆ ಹೊತ್ತು ಇರೋ ಹಾಗಿಲ್ಲ ಅಂತ ಅವ್ರ ಗಂಡ ಹೇಳಿದ್ದ ಅಂತ ನೀವು ನಂಬಿದ್ರಿ, ಕರೆಕ್ಟ್? ಹೌದು. ನಿಮಗೊಬ್ಳು ಮಗಳಿದ್ದಾಳೆ, ಅವಳು MSc ಓದ್ತಾ ಇದ್ದಾಳೆ, ರೈಟ್? ಒಂದ್ಸಲ ಅವಳು ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡ್ಲು ಅಂತ ಕೇಳ್ಪಟ್ಟೆ. ಯಾಕೆ ಅಂತ ಹೇಳ್ಬೋದಾ? ನಾನು ಅವಳನ್ನ ಕಾಲೇಜಿನ ಟ್ರಿಪ್ ಕಳಿಸ್ಲಿಲ್ಲ. ಅದಕ್ಕೆ ನನ್ನ ಹತ್ರ ಜಗಳ ಮಾಡಿಕೊಂಡು ಅಂತ ಕೆಲಸ ಮಾಡಕ್ ಹೋಗಿದ್ಲು. ಯಾಕೆ ಕಳಿಸ್ಲಿಲ್ಲ? ಯಾಕೆ ಅಂದ್ರೆ ಜೀವ ತೆಗೆಯೋ ನಿನಗೇನು ಗೊತ್ತು ಪ್ರೀತಿ ಬಗ್ಗೆ? ಆರ್ಡರ್ ಆರ್ಡರ್. ಥ್ಯಾಂಕ್ ಯು ಸರ್, ನೀವಿನ್ನು ಹೊರಡ್ಬೋದು. ಎಲ್ರಿಗೂ ಇದೇ ಥರ ಯೋಚನೆ ಮಾಡೋದು ಸಹಜ ಇವರ ಆನರ್. ಬಟ್ ನಾನು ನನ್ನ ನಂತರ ಎಲ್ಲರ ಥರ ಇರಲಿಲ್ಲ. ಆವತ್ತು ಅಂತರ ಜಗಳ ಮಾಡಬೇಕು ಅಂತ ಹಠ ಮಾಡಿದ್ದಕ್ಕೋಸ್ಕರ ಆಡಿದ ಜಗಳ ಹೊರತು ಇದನ್ನ ಇಟ್ಕೊಂಡು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಒಪ್ಪಲ್ಲ. ವೆಲ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದಾಗೆ ಅಂತರ ಕೊಲೆನೇ ಆಗಿದೆ ಅನ್ನೋದಾದ್ರೆ ಅಂತರ ಬಾಡಿಯಲ್ಲಿ ಅಂತರ ಕಾಣಿಸ್ತಾ ಇಲ್ಲ ಅಂತ ಅವ್ರ ಫ್ಯಾಮಿಲಿಯವರು ಯಾಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಕೊಟ್ಟಿದ್ರೆ ಕಂಪ್ಲೇಂಟ್ ಇಲ್ಲಿ. ಅಂಡ್ ಇಷ್ಟು ವರ್ಷ ಇಲ್ಲದೆ ಇರುವಂಥದ್ದು ಇವತ್ತು ಈ ಡೌಟ್ ಯಾಕೆ ಬಂದಿದೆ? ಆನ್ಸರ್ ಇಸ್ ವೆರಿ ಸಿಂಪಲ್ ಇವರ. ನನ್ನ ಮತ್ತೆ ಅಂತರ ಪ್ರೀತಿಗೆ ಮಸಿ ಬಳಿಯುವಂಥ ಪ್ರಯತ್ನ ನಡೀತಾರೆ. ಈ ಸಿಚುವೇಶನ್ಗೂ ಮುಂಚೆ ಇನ್ನೂ ಒಂದು ಸಿಚುವೇಶನ್ ನಡೆದಿತ್ತು. ಆ 2 ಸಿಡಿನೂ ನನ್ನ ಹತ್ರನೇ ಇತ್ತು. ಬಟ್ ಈ ಸಿಡಿ ಇಲ್ಲಿಗೆ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಮೊದಲನೇ ಸಿಡಿ ನೋಡಿದ್ರೆ ಎಲ್ಲರಿಗೂ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಸೊ ಅರ್ಧ ವಿಷಯ ಇಟ್ಕೊಂಡು ನಡೆಸ್ತಾ ಇರೋ ಈ ಕೇಸನ್ನು ಕೋರ್ಟು ಖುಲಾಸೆ ಮಾಡಿ ನನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್. ನಿಮ್ದೇನಾದ್ರೂ ವಾದ ಇದೆಯಾ? ಯುವರ್ ಆನರ್, ಕಣ್ಣು ಕಾಣ್ತಿರೋದನ್ನ ಬಿಟ್ಟು ಬೇರೆ ಕಥೆನೇ ಹೇಳ್ತಿದ್ದಾರೆ ಎಜೆ ಸಾಹೇಬರು. ಇಷ್ಟು ಬಲವಾದ ಸಾಕ್ಷಿ ಇದ್ದು
ಕೇಸ್ ಖುಲಾಸೆ ಆಯ್ತು ಅಂದ್ರೆ ನಾಳೆ ಜನರಿಗೆ ಕೋರ್ಟ್ ಮೇಲೆ ಇರೋ ನಂಬಿಕೆ ಕಳ್ಕೊಂತಾರೆ. ದಯವಿಟ್ಟು ಇದನ್ನ ಮನದಲ್ಲಿಟ್ಕೊಂಡು ಮಹಾಸ್ವಾಮಿಗಳು ತೀರ್ಪನ್ನು ಕೊಡಬೇಕು ಅಂತ ಕೋರ್ಕೊಳ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ವಾದ ವಿವಾದನ ಕೋರ್ಟ್ ಕೇಳಿಸ್ಕೊಂಡಿದೆ. ಈ ಸಿಡಿ ಇಟ್ಕೊಂಡು ಕೊಲೆ ಆಗಿದೆ ಅಂದ್ರೆ ಕೋರ್ಟ್ ಒಪ್ಪೋದಿಲ್ಲ. ಇನ್ನೊಂದು ಸಿಡಿ ಇದೆ ಅಂದ್ರಲ್ಲ, ಅದನ್ನ ತಂದು ಕೊಟ್ರೆ ಕನ್ಸಿಡರ್ ಮಾಡ್ಬೋದು. ಅದಕ್ಕೆ ನನಗೆ ಟೈಮ್ ಬೇಕು ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಅಜ್ಜಿ, ಏಜೆ ಅವಾಗ್ಲೇ ಬಂದ್ರು, ರೂಮಲ್ಲಿದ್ದಾರೆ. ಮೋಸ್ಟ್ಲಿ ಫ್ರೆಶ್ ಅಪ್ ಆಗ್ತಿದ್ದಾರೆ ಅನ್ಸುತ್ತೆ. ಏನು? ಅವತ್ತಿಂದ ಈ ಮುದುಕಿ ರಾಮ್ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಕಾಯ್ತಾ ಹೊರಗೋಗ್ತಾ ಇದ್ದಾಳೆ. ಅವನಿಗೆ ಫ್ರೆಶ್ ಆಗ್ಬೇಕಿತ್ತ? ಬಿಸ್ನೆಸ್ ಜಾಸ್ತಿ ಆಗೋಯ್ತು ಅಮ್ಮನಿಗಿಂತ ಅವನಿಗೆ. ಮನೆಗೆ ಬಂದವನು ಹೋಗಿ ರೂಮ್ ಸೇರ್ಕೊಂಡಿದ್ದಾನೆ. ಇವತ್ ನಾನು ಅವನನ್ನು ಸುಮ್ಮನೆ ಬಿಡಲ್ಲ. ಎಷ್ಟು ಧೈರ್ಯ ಇದ್ರೆ ಅವನಿಗೆ ನನ್ನ ಮಾತಾಡ್ತಾ ಹೋಗ್ತಾನೆ ಮನೆಗೆ ಬಂದವನು. ಬಿಡಲ್ಲ ನಾವನ್ನ. ಅಜ್ಜಿ 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 ಅದು ಯಾರೇ ಆಗಿರಲಿ, ಹುಡುಕಿ ನರ್ಕ ಅಂದ್ರೆ ಏನು ಅಂತ ತೋರಿಸ್ತೀನಿ. ಇದು ನಿನ್ನ ಮೇಲೆ ನೋಡು, ಇಲ್ಲಿ ನೋಡು ನೋಡು. ಇನ್ಮೇಲೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಿಗೋಸ್ಕರ ತೀರ್ಥಯಾತ್ರೆನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ ಕಣೋ. ನಾ ಇನ್ಮೇಲೆ ಎಲ್ಲೂ ಹೋಗಲ್ಲ, ನಿನ್ ಜೊತೆನೆ ಇರ್ತೀನಿ. ಅರ್ಥ ಆಯ್ತಾ? ಕಣ್ಣು ಸರಿಯಾಗಿ ಒರ್ಸ್ಕೊ. ತಗೋ, ಅಳ್ಬೇಡ. ಅಯ್ಯ, ಸರಿಯಾಗಿ ಒರ್ಸ್ಕೊ. ಜಾಣ. ಏನೋ ನೀನು ಈಗ ಸಣ್ಣ ಮಕ್ಕಳ ತರ ಅಳ್ತೀಯ. ನನ್ ಕೈಲಿ ನೋಡೋಕ್ಕಾಗಲ್ಲಪ್ಪ. ನೀನ್ ಹೀಗೆ ಅಳ್ತ್ರೆ ನಿನ್ ಪೆಟ್ಟು ಕೊಡ್ತೀನಿ ಅಷ್ಟೆ. ಪುಟ್ ಮಕ್ಕಳೆಲ್ಲ ಅಮ್ಮನ್ ಬಿಟ್ಟು ಆರಾಮಾಗಿರ್ತಾರೆ. ನೀನ್ ಹೀಗೆ ಅಳ್ತೀಯಲ್ಲೋ. ನೋಡು, ಅಮ್ಮ ಬಂದಾಯ್ತಲ್ವಾ, ಇನ್ನೀನ್ ಹೀಗೆಲ್ಲ ಅಳ್ಬಾರ್ದು ಆಯ್ತಾ? ಇನ್ಮೇಲೆ ನಿನ್ ಮುಖದಲ್ಲಿ ನಗು ಇರ್ಬೇಕು, ಅಳು ಅಲ್ಲ. ಸಣ್ಣ ಮಕ್ಕಳ ತರ ಅಳ್ತೀಯಪ್ಪ ನೀನು. ನನ್ನ ಕೈಲಿ ಇದನ್ನ ನೋಡಕ್ಕಾಗೋದಿಲ್ಲ. ಸಾರಿ ಮಾ, ಏನೋ ಗೊತ್ತಾಗ್ಲಿಲ್ಲ, ಬಂದ್ಬಿಡ್ತಷ್ಟೇ. ಯಾಕೋ ಒಂಥರ ಇದೆಯಾ? ಬಿಸ್ನೆಸ್ ಟೆನ್ಷನಾ? ಅಥವಾ ನಾನು ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ದಕ್ಕೆ ನೋವು ಆಯ್ತಾ? ತಮಾಷೆಗೆ ಹೇಳಿದ್ದು ಅಂತ ಅನ್ನಲ್ಲೋ. ಹಾಗೇನೂ ಇಲ್ಲಮ್ಮ. ಕಷ್ಟ ಇರಲಿ ಸುಖ ಇರಲಿ, ಅದನ್ನ ಹಂಚ್ಕೊಳ್ಳೋಕ್ಕೆ ನಮ್ದು ಅಂತ ಒಂದು ಜೀವ ಇರ್ಬೇಕಲ್ಲ. ಜೀವ ಅಮ್ಮ ಆಗಿದ್ದಾಗ ಕಷ್ಟ ಎಲ್ಲ ಕರಗುತ್ತೆ, ಸುಖ ಬೆಳೆಯುತ್ತೆ. ತುಂಬಾ ದಿನ ಆಯ್ತಲ್ಲ ನೀನನ್ನು ನೋಡಿ, ಕಂಟ್ರೋಲ್ ಆಗ್ಲಿಲ್ಲ ಅಷ್ಟೇ. ಬರೀ ಅಂಗೈಯಲ್ಲಿದ್ದ ಚಿಕ್ಕ ದೇಹನ ಇನ್ನಂಗೈಯಲ್ಲಿ ನನ್ನಂಗೈ ಇಡುವಷ್ಟು ದೊಡ್ಡ ದೇಹ ಮಾಡಿದ್ಯಾ. ನಾನು ಮರೆತರು ಈ ದೇಹ ಮರೆಯಲ್ಲಮ್ಮ ನಿನ್ನ. ನೀನ್ ಇವತ್ತು ಏನೇನೋ ಮಾತಾಡ್ತಿದ್ಯಾ ರಾಮ್. ನಿನ್ ಮುಖದಲ್ಲಿ ನನ್ನನ್ನು ನೋಡಿದ ಖುಷಿ ಕಾಣ್ತಿದೆ, ಅದು ನೆಮ್ಮದಿ ಕಾಣ್ತಿಲ್ಲ. ಪುಟ್ಟ, ನಿನ್ ಮುಖದಲ್ಲಿ ಖುಷಿ ಕಾಣ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬದುಕಿದ್ದೀನಿ ಗೊತ್ತಾ? ಇಲ್ಲಮ್ಮ, ನಾನು ಖುಷಿಯಾಗೇ ಇದ್ದೀನಿ. ನಾನು ನಿನ್ನಮ್ಮ ಕಣೋ. ನೀ ಹೇಳಕ್ಕಿಂತ ಮುಂಚೆನೆ ನನಗೆಲ್ಲ ಗೊತ್ತಾಗಿರುತ್ತೆ. ಏನು ಅಂತ ನಾನು ಕೇಳಲ್ಲ. ನನ್ನ ಅಪ್ಪನೂ ನಿನ್ ಥರನೇ ನೋಡ್ಕೊಳ್ಳೋರು ನನ್ನ.
ನೋಡುರ, ನಿನ್ ಮನ್ಸಲ್ಲಿ ಆ ಹಳೆ ರಾಮ ಇದ್ದಾನೆ ಅನ್ನೋದಿಕ್ಕೆ ನೀನ್ ಕಣ್ ತುಂಬಿಕೊಂಡಿರೋದೇ ಸಾಕ್ಷಿ. ಅಮ್ಮ, ಚಿಕ್ಕವರಾಗಿದ್ದಾಗ ಎಲ್ಲರೂ ಪ್ರೀತಿ ಮಾಡ್ತಾರೆ. ಆದ್ರೆ ನಾನೀಗ ದೊಡ್ಡವನಾಗಿದ್ದೀನಿ, ನನಗೂ ವಯಸ್ಸಾಗಿದೆ. ಆದರೆ ಅವಾಗ ಹೇಗೆ ಪ್ರೀತಿ ಮಾಡ್ತಿದ್ದೋ ಈಗಲೂ ಹಾಗೆ ಪ್ರೀತಿ ಮಾಡ್ತಿಲ್ಲಮ್ಮ. ಊರಿಗೆ ದೊರೆ ಆದ್ರೂ ತಾಯಿಗೆ ಮಗನೇ ಕಣೋ. ನಿನಗೆ ವಯಸ್ಸಾಗಿ ಹಣ್ಣು ಮುದ್ಕ ಆದ್ಮೇಲೂ ಅಕಸ್ಮಾತ್ ನಾನ್ ಬದುಕಿದ್ರು ನಾನು ಹೀಗೆ ಏನು ಇದಕ್ಕಿಂತ ಚೆನ್ನಾಗಿ ನೋಡ್ಕೋತೀನಿ. ಅಮ್ಮ, ನಾನಂತಲ್ಲ ಕಣೋ, ಪ್ರಪಂಚದಲ್ಲಿ ಎಲ್ಲ ತಾಯಂದ್ರು ಮಕ್ಕಳನ್ನ ಹೀಗೆ ನೋಡ್ಕೋತಾರೆ. ರಾಮ್, ನಾನು ಆಗ್ಲೇ ನಿನ್ನ ಹತ್ರ ಕೇಳ್ದೆ, ನೀ ಏನೂ ಹೇಳಲಿಲ್ಲ. ಪರವಾಗಿಲ್ಲ ಬಿಡು. ನಿನ್ ಮನಸ್ಸಲ್ಲಿ ಕೊರಗ್ತಾ ಇರೋ ವಿಷಯ ಏನು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ನೀನು ಕುಗ್ಗಬೇಡಪ್ಪ. ನೀನು ಎಂಥ ವ್ಯಕ್ತಿ ಅಂತ ನನಗೆ ಗೊತ್ತು. ನಿನ್ನೊಳಗೆ ಎಂಥ ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತು. ಯಾಕೆಂದ್ರೆ ನಿನಗೆ ಆ ಸಂಸ್ಕಾರ ಕೊಟ್ಟವಳೆ ನಾನು. ರಾಮ್, ನಿನ್ನ ಮನಸ್ಸಲ್ಲಿ ಏನೇ ಆತಂಕ ಇದ್ರೂ ಈ ಕ್ಷಣನೇ ಅದನ್ನ ಮರ್ತು ಬಿಡು. ಏಜೆಗೆ ಇಷ್ಟೆಲ್ಲ ಅವಮಾನ ಆಗಿದ್ದು ಯಾರಿಂದ ಅಂತ ಯೋಚನೆ ಮಾಡಿದ್ರೆ ನನ್ನ ಕಣ್ಮುಂದೆ ವಿಕ್ರಮೇ ಬರ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಕೈ ಜೋಡಿಸಿದ್ದೀನಲ್ಲ ಅಂತ ಅನ್ಸುತ್ತೆ. ಅವತ್ತ ಹುಡುಗಂಗೆ ನಾನು ಫೈಲ್ ಕೊಡ್ಬೇಕಾದ್ರೆ ಯಾಕೆ ಕೊಡ್ತಿದ್ದೀನಿ ಅಂತ ನನ್ಗೆ ಗೊತ್ತಿರಬೇಕಾಗಿತ್ತು. ಅಲ್ಲಿಂದಾನೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಆ ಸಿಡಿ ಕೊಟ್ಟವ್ರಿಗೂ ಅದ್ರ ಬಗ್ಗೆ ಗೊತ್ತಿರಲ್ಲ ಅಂತ ಅನ್ಸುತ್ತೆ. ನನ್ಗಂತೂ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗ್ತಾ ಇದೆ. ಏಜೆಗಾಗಿರೋ ಅವಮಾನ ನೋವು ಹಿಂದೆ ನಂದು ಪಾಲಿದೆ ಅಂತ ಯೋಚನೆ ಮಾಡಿದಾಗ ತುಂಬಾ ನೋವಾಗುತ್ತೆ. ಹಾ, ಹೇಳೆ ಚುಕ್ಕಿ. ಹಲೋ ಅಕ್ಕ, ಕಂಗ್ರಾಟ್ಸ್ ಕಣೆ. ಅಂತೂ ಭಾವ ಹೊರಗ್ ಬಂದ್ರಲ್ಲ, ಒಂದ್ ದೊಡ್ಡ ತಲೆನೋವು ತಪ್ತು ಅಲ್ಲ? ತಲೆನೋವು ತಪ್ಪಿಲ್ಲ ಚುಕ್ಕಿ, ಈಗ ಶುರು ಆಗಿದೆ. ಏಜೆಗೆ ಬೇಲ್ ಹೇಗೋ ಧೈರ್ಯನ ಕೋಪನೇ ಬಂದ್ಬಿಡ್ತು ಬೀಗ್ರೆ. ಮನೇಲಿ ಒಬ್ಬೊಬ್ರಿಗೂ ಸರಿಯಾಗಿ ಬೈದಿದ್ದೀನಿ. ಒಬ್ಬರಾದ್ರೂ ನನ್ನ ಮಾತು ಕೇಳಲ್ವಲ್ಲ. ಅಲ್ಲ, ನಾನೇ ಹೋಗಿ ನೋಡಿ ಮಾತಾಡ್ಸಿ ಬರ್ತೀನಿ ಅಂದ್ರೆ ಬಿಡ್ಬೇಕಲ್ಲ ಯಾರಾದ್ರೂ. ಹೌದು ಹೌದು, ಇಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಹೋಗಿ ಮಾತಾಡೋದು ಸರಿಯಲ್ಲ ಅನ್ಸುತ್ತೆ. ಪಾಪ ಏಜೆ ಸರು ಮಾತಾಡಕ್ಕೂ ಆಗದೆ ಸುಮ್ಮನೆ ಇರೋಕ್ಕೂ ಆಗದೆ ಒತ್ತಾಡ್ಬಿಡ್ತಿದ್ರೇನೋ ಅನ್ಸುತ್ತೆ. ಮಾತಾಡಕ್ ಅವಕಾಶ ಇರ್ಲಿಲ್ಲ. ಆದ್ರೆ ಕೆಲಸ ಎಲ್ಲ ಮುಗಿದ್ಮೇಲೆ ಅವನೇ ಮಾತಾಡ್ಸಕ್ ಬರ್ತಾನೆ ಅಂತ ಕಾಯ್ತಾ ಇದ್ದೆ. ನೀವೇನೇ ಹೇಳಿಮ್ಮ, ನಮಗೆಲ್ಲ ಈ ಕೋರ್ಟು, ಕೇಸು, ಜೈಲು, ಸ್ಟೇಷನ್ನು ಅಂತ ಕೇಳಿದ್ರೇನೆ ಭಯ ಆಗುತ್ತೆ. ಇಂಥದ್ರಲ್ಲಿ ಇಷ್ಟೆಲ್ಲ ಆಗಿದೆ, ನೀವಿಷ್ಟು ಧೈರ್ಯವಾಗಿದ್ದೀರಲ್ಲ. ಜೀವನದಲ್ಲಿ ಏನೇ ಬಂದರೂ ಒಂದೇ ಮನಸ್ಥಿತಿಯಲ್ಲಿ ಸ್ವೀಕರಿಸಬೇಕು ಅನ್ನೋದನ್ನ ನಾವು ನಿಮ್ಮಿಂದ ಕಲಿಬೇಕಮ್ಮ. ನೀವೇ ನಮ್ಗೆಲ್ಲದಕ್ಕೂ ಸ್ಫೂರ್ತಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಏಜೆ ಸರು ಖಂಡಿತ ಈ ಕೇಸಿಂದ ಹೊರಗೆ ಬಂದೇ ಬರ್ತಾರೆ. ಅವ್ರಿಗೆ ಅಂಟಿರೋ ಕಳಂಕ ಖಂಡಿತ ದೂರ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಮಾ. ಏನಪ್ಪ ನೀನು ಇಷ್ಟು ಚಿಕ್ಕ ವಿಷಯನ ದೊಡ್ಡದ್ ಮಾಡಿ ಹೇಳ್ತಿದ್ಯಲ್ಲ? ಇದೆಲ್ಲ ಕಾಮನ್ನು. ಏಜೆ ಬಿಸ್ನೆಸ್ ಮ್ಯಾನು, ಅದು ಇದು ಮೀಟಿಂಗ್ಸು ಅದೆಲ್ಲ ಇದ್ದೇ ಇರುತ್ತಲ್ವಾ. ನೀನ್ ಟೆನ್ಷನ್ ತಗೊಳ್ಳೋದಲ್ದೆ ಅಜ್ಜಿಗೂ ಟೆನ್ಷನ್ ಕೊಡ್ತಿದ್ಯಾ. ಅಜ್ಜಿಗೆ ವಿಷಯ ಎಲ್ಲ ಗೊತ್ತಿಲ್ಲ. ಏನಿದು
ಲೀಲಾ ಬೇರೆನೇ ಮಾತಾಡ್ತಾ ಇದ್ದಾಳೆ. ಯಾಕೆ ಹೀಗೆ ಹೇಳ್ತಾ ಇದ್ದಾಳೆ? ಇದ್ರ ಹಿಂದೆ ಬೇರೆನೇ ವಿಷಯ ಇರಬೇಕು. ನಾನು ಅಜ್ಜಿಗೆ ಫೋನ್ ಕೊಡ್ತೀನಿ, ನೀನು ಆರಾಮಾಗಿ ಮಾತಾಡು ಆಯ್ತಾ? ಮತ್ತೆ ಇನ್ನೇನು ಸಮಾಚಾರ ಬೀಗ್ರೆ? ಎಲ್ಲ ಆರಾಮ? ಹಾ, ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಸುಮ್ಮನೆ ಫೋನ್ ಮಾಡಿದೆ ಅಷ್ಟೇ. ಆಗ್ಲಿ ಆಗ್ಲಿ, ಆಗಾಗ ಮನೆಗೆ ಬರ್ತಾ ಇರಿ. ಆಯ್ತಮ್ಮ. ಎಲ್ರನ್ನು ಕೇಳ್ದೆ ಅಂತ ಹೇಳಿ ಆಯ್ತಾ? ಆಯ್ತಮ್ಮ, ಹೇಳ್ತೀನಿ. ಹಾ, ಯುವರ್ ಆನರ್, ಕೋರ್ಟ್ ಎಜೆ ಅವ್ರಿಗೆ 2 ದಿನದ ಕಾಲಾವಕಾಶ ಕೊಟ್ಟಿತ್ತು. ಎಜೆ ಅವರು ಸಿಡಿಯ ಮೊದಲನೇ ಭಾಗವನ್ನ ಕೋರ್ಟ್ ಅಲ್ಲಿ ಹಾಜರುಪಡಿಸ್ತೀನಿ ಅಂತ ಕೇಳ್ಕೊಂಡಿದ್ರು. ನಾವೆಲ್ಲರೂ ಎಜೆ ಅವರು ಕೊಡೋ ಸಾಕ್ಷಿನ ನೋಡೋಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ವಿ. ಅವ್ರು ಕೊಡೋ ಸಿಡಿ ನೋಡಿದ್ಮೇಲೆ ನಾನು ನನ್ನ ವಾದನ ಮುಂದುವರಿಸ್ತೀನಿ. ಯುವರ್ ಆನರ್. ಮಿಸ್ಟರ್ ಅಭಿರಾಮ್, ಸಾಕ್ಷಿ ಇದೆ ಅಂತಿದ್ರಿ, ಆ ಸಿಡಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಾ? ಯುವರ್ ಆನರ್, ಅದು ನಾನು ಹುಡುಕಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಸಿಡಿ ಸಿಕ್ಕಿಲ್ಲ. ಸೊ ಪ್ಲೀಸ್ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಟೈಮ್ ಕೊಟ್ಟರೆ ಖಂಡಿತವಾಗ್ಲೂ ನಾನು ಸಿಡಿ ತೊಗೊಂಡು ಪ್ರೊಡ್ಯೂಸ್ ಮಾಡ್ತೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಎಜೆ ಅವ್ರ ಹತ್ರ ಇನ್ನೊಂದು ಸಿಡಿ ಬರೋಕ್ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಇವರು ಪರ ಸಾಕ್ಷಿ ಹೇಳೋಕೆ ಯಾರೂ ಇಲ್ಲ. ಹಾಗಾಗಿ ಅಂತರ ಕೊಲೆ ಕೇಸಲ್ಲಿ ಎಜಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಘನ ನ್ಯಾಯಾಲಯನ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ನೋ 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 ಯುವರ್ ಆನರ್, ಐ ಆಬ್ಜೆಕ್ಟ್ ದಿಸ್. ಪ್ಲೀಸ್ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಂಗೆ ಸ್ವಲ್ಪ ಟೈಮ್ ಕೊಡಿ. ನನ್ ಖಂಡಿತವಾಗ್ಲೂ ಆ ಸಾಕ್ಷಿ ಇದೆ, ತಗೊಂಡ್ಬರ್ತೀನಿ ನಾನು. ಆಬ್ಜೆಕ್ಷನ್ ಓವರ್ ರೂಲ್ಡ್. ಮಿಸ್ಟರ್ ಅಭಿರಾಮ್, ನೀವು ಕೋರ್ಟಿಗೆ ಸಾಕ್ಷಿಗಳನ್ನು ಒದಗಿಸೋದ್ರಲ್ಲಿ ವಿಫಲರಾಗಿದ್ದೀರಿ. ವಾದ ವಿವಾದ ಮತ್ತು ಸಾಕ್ಷಿ ಅವುಗಳನ್ನು ಗಣನೆಗೆ ತೆಗೆದುಕೊಳ್ತಾ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ನ ಕನ್ಸಿಡರ್ ಮಾಡ್ತಾ ಈ ಕೋರ್ಟ್ ನಿಮಗೆ 4 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸ್ತಾ ಇದೆ. ಸಂಪಾಗಿ ನಿದ್ದೆ ಬಂದಿತ್ತು. ಬಾಯಾರಿಕೆ ಆಯ್ತು, ನೀರು ಕುಡಿಯೋಕ್ಕೆ ಅಂತ ಬಂದೆ. ಅದರಲ್ಲಿ ನೀನ್ ಯಾಕೆ ಇಷ್ಟೊತ್ತಲ್ಲಿ ಎದ್ದು ಕೂತಿದೀಯಾ? ನಾನು ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ ಅಜ್ಜಿ. ನೀನು ಸುಮ್ಮನೆ ಎಡವಟ್ ಮಾಡ್ಬೋದು, ಆದ್ರೆ ಯೋಚನೆ ಮಾಡಲ್ಲ. ಅದೇನು ಅಂತ ಹೇಳು. ಅಜ್ಜಿ, ಏಜೆ ಎಷ್ಟು ಒಳ್ಳೆಯವರು. ಅವರು ಅಂತರಕ್ಕನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಹಾಗಿದ್ದವರು ಹಿಟ್ಲರ್ ಯಾಕಾದ್ರು? ಈ ಟ್ವಿಸ್ಟ್ ಹಿಂದೆ ಏನ್ ಕಾರಣ? ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಜ್ಜಿ. ಕೊನೆಗೂ ನಿಂಗೆ ಯೋಚನೆ ಬಂತಲ್ಲ ಸದ್ಯ. ನಾನು ತೀರ್ಥಯಾತ್ರೆಗೆ ಹೋದಾಗ ದೇವ್ರ ಹತ್ರ ಕೇಳ್ಕೊಂಡಿದ್ರೊಳಗೆ ಇದು ಒಂದು. ಲೀಲಾಗೆ ರಾಮ್ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಆಸೆ ಆಗ್ಬೇಕು ಅಂತ. ನೀನು ಅವತ್ತು ಕತೆ ಕೇಳಿದ್ಯಲ್ಲ, ಅದು 1% ಅಲ್ಲ ಕಣೆ. ನೀನವತ್ತು ಫೋನಲ್ಲಿ ಅವನ ಕತೆ ಕೇಳಿದೆ ಎಷ್ಟೊಂದು ಎಕ್ಸೈಟ್ ಆಗಿದ್ದೆ. ನಾನು ನನ್ನ ಕಣ್ಣಾರ ಅವನ ಪ್ರೀತಿ ನೋಡಿದ್ದೀನಿ ಗೊತ್ತಾ. ಅವನು ಎಂಥ ಪ್ರೇಮಿ ಗೊತ್ತಾ ನಿನ್ಗೆ? ಜಗತ್ತೆಲ್ಲ ಹುಡುಕಿದ್ರು ಅವನಂತ ಪ್ರೇಮಿ ಇನ್ನೊಬ್ಬ ಸಿಗೋದಿಲ್ಲ. ಅಂತ ಮಾಸ್ಟರ್ ಪೀಸ್ ಅವನು. ಅಜ್ಜಿ, ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಪ್ಲೀಸ್ ಪ್ಲೀಸ್ ಫುಲ್ ಕತೆ ಹೇಳಿ ಪ್ಲೀಸ್ ಅಜ್ಜಿ. ಹೇಳೋಣಂತೆ, ಈಗ ಸದ್ಯಕ್ಕೆ ನೀ ಹೋಗಿ ಮಲಕ್ಕೋ. ನಾಳೆ ನಿನ್ಗೊಂದು ಸರ್ಪ್ರೈಸ್ ಇದೆ. ಬರಲಾ? ಅಜ್ಜಿ ಅಜ್ಜಿ, ನಾಳೆ ಬೆಳಗ್ಗೆವರೆಗೂ ಸರ್ಪ್ರೈಸ್ಗೋಸ್ಕರ ಕಾಯ್ತಾ ಇರೋ. ಬಾಯ್. ಹಾಗಂತ ನಾವು ಡಿಮೋಟಿವೇಟ್ ಆಗಿ ಕೂತ್ರೆ ಪ್ರಯೋಜನ ಇಲ್ಲ ದುರ್ಗಾ. ಮುಂದೇನಾಗುತ್ತೆ ಅಂತ ಯಾರು ಗೊತ್ತು? ಅದೆಲ್ಲ ಗೊತ್ತಿರೋದು ಅವನೊಪ್ಪನಿಗೆನೆ. ಆ್ಯಂಡ್ ಡೆಫಿನೆಟ್ಲಿ ಗಾಡ್ ವಿಲ್ ಆಲ್ವೇಸ್ ಹ್ಯಾವ್ ಬೆಟರ್ ಪ್ಲ್ಯಾನ್ಸ್. ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ನನಗೀಗಲೂ ನಂಬಿಕೆ ಇದೆ, ನನ್ನ ಅಂತರ ಪ್ರೀತಿ ನಿಜಾನೇ ಅನ್ನೋದಾದರೆ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾನೆ.
ಬೇಕಾದ ಕೊಟ್ಟೆ ಕೊಡ್ತಾನೆ. ಅಜ್ಜಿ 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 ನೀವ್ ನೆನ್ನೆ ರಾತ್ರಿ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರಿ. ನಾನಂತೂ ನೆನ್ನೆ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ. ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಅದೇನು ಅಂತ ತೋರಿಸಿ ಅಜ್ಜಿ ಪ್ಲೀಸ್. ಆತ್ರ ನೋಡು, ನಾನು ನಿನಗೆ ರಾಮ್ ಮತ್ತೆ ಅಂತರ ಹೇಗಿದ್ರು ಅನ್ನೋದನ್ನ ತೋರಿಸ್ತೀನಿ. ನೀನದನ್ನ ನೋಡ್ಲೇಬೇಕು ಕಣೆ. ಮತ್ತೆ ತೋರಿಸಿ ಅಜ್ಜಿ, ಆಗ್ಲಿಂದ ಹೇಳ್ತಾನೆ ಇದ್ದೀರಾ. ನೀನು ಎಜಿ ಮತ್ತೆ ಅಂತರ ಅಕ್ಕನ್ ಮದ್ವೆ ಆಲ್ಬಮ್ ತೋರಿಸಿ. ಅಯ್ಯ, ಮದ್ವೆ ಆಲ್ಬಮ್ ಅಲ್ಲಿ ಏನಿದೆ, ಇದು ಅದಕ್ಕೂ ಮೀರಿದ್ದು. ನೀನೇನಾದ್ರೂ ಅದನ್ನ ನೋಡಿದ್ರೆ ಈಗ್ಲೇ ಹಾರ್ಕೊಂಡ್ ನನ್ ರಾಮನ್ ಹತ್ರ ಹೊರಟೋಗ್ತೀಯ. ಹಾಗಿದೆ ಗೊತ್ತಾ? ಹೌದಾ ಅಜ್ಜಿ, ನನ್ಗಂತೂ ವೇಟ್ ಮಾಡಕ್ ಆಗ್ತಿಲ್ಲ. ಪ್ಲೀಸ್ ತೋರಿಸಿ ಅಜ್ಜಿ, ಅದೇನಂತ ತೋರಿಸಿ. ಇರು ತೋರಿಸ್ತೀನಿ ಇರು. ಯಬ್ಬಾ, ನೀವಿಷ್ಟು ಧೈರ್ಯವಾಗಿದ್ದೀರಲ್ಲ, ನಿಮ್ಮ ಧೈರ್ಯನ ನೋಡಿ ನಮಗೆ ಧೈರ್ಯ ಬರುತ್ತೆ. ನೀವಿಷ್ಟು ಪಾಸಿಟಿವ್ ಆಗಿದ್ದೀರಲ್ಲ, ನೀವು ಪಾಸಿಟಿವ್ ಆಗಿರೋದನ್ನ ನೋಡಿ ನಾವೆಲ್ಲರೂ ಪಾಸಿಟಿವ್ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ. ಒಟ್ನಲ್ಲಿ ಅದೇನೇ ಆದರೂ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ಬಂದಿದೆ. ಅದೇನೇ ಆಗಲಿ ಏಜೆ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಒಳ್ಳೇದಾಗೇ ಆಗತ್ತೆ ದುರ್ಗಾ. ಸತ್ಯ ಅನ್ನೋದು ಸೂರ್ಯ ಇದ್ದ ಹಾಗೆ, ಸ್ವಲ್ಪ ಹೊತ್ತು ಬಚ್ಚಿಡ್ಬೋದು. ಆ ಟೈಮಲ್ಲಿ ಎಲ್ಲ ಕತ್ಲಾಗುತ್ತೆ, ಎಲ್ಲ ಮುಳುಗೋಯ್ತು ಅನ್ಸುತ್ತೆ. ಬಟ್ ಎಂಡ್ ಆಫ್ ಇಟ್ ಅವನು ಮತ್ತೆ ಹೊರಗೆ ಬಂದೇ ಬರ್ತಾನೆ. ಸತ್ಯ ಗೊತ್ತಾಗೇ ಆಗುತ್ತೆ. ಡೋಂಟ್ ವರಿ, ನೀ ಹೋಗು. ಓಕೆ ಅಜ್ಜೆ. ದುರ್ಗಾ. ಹಾಯ್ ಅಜ್ಜೆ. ಥ್ಯಾಂಕ್ ಯು. ಯಾಕೆ ಅಜ್ಜೆ? ಇಂಥ ಟೈಮಲ್ಲಿ ನೀನು ನನ್ನ ಜೊತೆ ನಿಂತಿದ್ದಕ್ಕೆ. ಇಂಥ ಸಿಚುವೇಶನ್ಗಳಲ್ಲಿ ಏನೇ ಆದರೂ ಜೊತೆಲಿ ನಿಂತೀನಿ ಅಂತ ಹೇಳಿರೋ 2 ಜೀವಗಳಿದೆ. ಒಂದು ನೀನು, ಇನ್ನೊಂದು ಅಂತರ. ನೋಡು, ನನ್ನ ಕೈಯಲ್ಲಿ ಏನಿದೆ ನೋಡು. ಹುಚ್ಚಿನ ತರ ಈ ಸೀರೆಗೋಸ್ಕರ ಹುಡುಕ್ತಾ ಇದ್ದೆ. ಸ್ವಲ್ಪ ಹೊತ್ತು ಮುಂಚೆ ನಿನ್ನ ಹತ್ರ ಬಂದು ಮಾತಾಡ್ಬಿಟ್ಟೋದೆ. ಅಂಡ್ ವಿದಿನ್ ನೋ ಟೈಮ್ ನೀನು ನನ್ನ ಮಾತನ್ನ ಮುಡಿಸ್ಬಿಟ್ಟೆ. ಸಿ, ನಮ್ಮಿಬ್ರು ಪ್ರೀತಿ ನಿಜ ಅಂತ ಪ್ರೂವ್ ಮಾಡ್ಬಿಟ್ಟೆ. ದೇವ್ರೆ, ನೀನಿದೆಯಾ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಅಜ್ಜಿ ನಿನ್ ರೂಪದಲ್ಲಿ ಬಂದು ಈ ಮನೆ ಯಜಮಾನನ ಉಳಿಸಿದ್ದಾರೆ. ಸಿಡಿ ಸಿಕ್ಕರೆ ಮಾತ್ರ ಎಜೆ ಕೊಲೆಗಾರ ಅಲ್ಲ, ಅವ್ರ ನಿರಪರಾಧಿ ಅಂತ ಪ್ರೂವ್ ಆಗೋಕ್ ಸಾಧ್ಯ. ಅದೀಗ ಆಗತ್ತೆ. ಎಜೆ ಬಗ್ಗೆ ತಪ್ಪಾಗಿ ಮಾತಾಡೋದು ನಿಲ್ಲುತ್ತೆ. ಜನ ನಿನ್ ಬಗ್ಗೆ ಕೆಟ್ಟ ಮಾತಾಡೋದು ತಪ್ಪತ್ತೆ. ಎಲ್ರಿಗೂ ನಮ್ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ. ನೀನ್ ಯಾವಾಗ್ಲೂ ನಮ್ ಜೊತೆನೇ ಇರು, ನಮ್ಮನ್ನ ಕಾಪಾಡ್ತಿರು. ನಡೆದಿತ್ತೆಲ್ಲ ನೆನೆಸ್ಕೊಂಡ್ರೆ ಎಲ್ಲ ಮುಗಿದೋಯ್ತು, ಇನ್ನೇನಿದೆ ಅಂತ ಅನ್ಸಕ್ ಶುರುವಾಗಿತ್ತು. ಬಟ್ ಇದನ್ನ ನೋಡಿದ್ರೆ ನನ್ನ ಸುತ್ತ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಅನಿಸ್ತಾನೆ. ಆ ಶಕ್ತಿ ನನ್ಗೇನು ಆಗಕ್ ಬಿಡಲ್ಲ, ಎಂತ ಸಿಚುವೇಶನ್ ಬಂದ್ರೂ ಉಳಿಸುತ್ತೆ ಅಂತ ಒಂದು ಫೀಲಿಂಗ್ ಶುರು ಆಗಿದೆ. ಅಂತ ನೀನೇ ಆ ಶಕ್ತಿ. ಕೊನೆ ತನಕ ನೀನು ನನ್ನ ಜೊತೆ ಇರ್ತೀಯ ಅಂತ ನಂಬಿದ್ದೀನಿ. ನನ್ನ ಗೆಲ್ಸಿದ್ದಕ್ಕೆ, ನಮ್ಮ ಪ್ರೀತಿ ನೋಡ್ಸಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂತ ಅವನನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲಕ್ ಸಾಧ್ಯ. ಪ್ರೀತಿ ಇಲ್ದೆ ಹೋದ್ರೆ ಅವನ ಹತ್ರ ಹೋಗಕ್ಕೂ ಆಗೋದಿಲ್ಲ. ನಾನು ಅವನ ಜೀವನದಲ್ಲಿ ಯಾರಾದ್ರೂ ಬರ್ತಾರಾ, ಅವನ್ ಮರೀದಿರೋ ಅಷ್ಟು ಪ್ರೀತಿ ಕೊಡ್ತಾರಾ, ಅವನನ್ನ ಬದಲಾಯಿಸ್ತಾರ ಅಂತ ಕಾಯ್ತಾ ಇರೋವಾಗ ನೀನ್ ಅವನ ಜೀವನದಲ್ಲಿ ಬಂದೆ. ನಿನ್ನ ನೋಡಿದ್ಮೇಲೆ ನಂಗೊಂದು ಹೊಸ ಉತ್ಸಾಹ ಬಂತು. ನೀನ್ ಬಂದ್ಮೇಲೆ ಅವನನ್ನ ಬದಲಾಯಿಸ್ತೀಯ ಅನ್ನೋ ನಂಬಿಕೆ ನನಗೆ ಬಂತು. ನೀಲಾ, ನನ್ನ ಮಗ ರಾಮ್ನ ವಾಪಸ್ ತಂದ್ಕೊಡಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನನಗೆ ಮಾತು ಕೊಡು ಲೀಲಾ.
ನನ್ನ ಮಗ ರಾಮ್ನ ವಾಪಸ್ ಕರ್ಕೊಂಡು ಬರ್ತೀಯಾ? ನನಗೆ ಏಜೆ ಬೇಡ, ನನಗೆ ರಾಮ್ ಬೇಕು. ನನಗೆ ನನ್ನ ಮೊದಲಿನ ರಾಮ್ ಬೇಕು. ಹೇಳು ಲೀಲಾ, ನನ್ನ ಮಗನ ವಾಪಸ್ ಕರ್ಕೊಂಡ್ಬರ್ತೀಯಾ? ಮಾತು ಕೊಡು ಲೀಲಾ, ಪ್ಲೀಸ್ ಮಾತು ಕೊಡು. ಪರಿಚಯ ಆದವಳು ಅಂತ. ಆದ್ರೆ ಆ ಮಕ್ಕಳು ತಮ್ಮ ಆಸೆಗೋ ಅಥವಾ ಇನ್ಯಾರ್ದೋ ಮಾತಿಗೆ ಕಟ್ಟಿಬಿದ್ದು ತಮ್ಮ ಅಪ್ಪ ಅಮ್ಮನ ನಡ್ನೀರಲ್ಲಿ ಬಿಟ್ಟು ಹೋಗ್ತಾರೆ. ಆದ್ರೆ ನನ್ನ ಮಗ, ನನ್ನ ರಾಮ್ ಅಂಥವ್ರ ಸಾಲಿಗೆ ಸೇರಿದವನೇ ಅಲ್ಲ. ಅಂತರ ಬಂದಮೇಲೆ ನನ್ನ ಜೀವನದಲ್ಲಿ ಏನಾರ ಮಾಡಬೇಕು ಅನ್ನಿಸ್ತು. ಆ ಸಕ್ಸಸ್ನ ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅನ್ನಿಸ್ತು. ಬದುಕಿರುವಾಗ ಖುಷಿಯಾಗಿರ್ಬೇಕು ಅನ್ನೋ ಉತ್ಸಾಹ ಬಂತು. ಅಂತರಾಗೂ ಅಮ್ಮನಿಗೂ ತುಂಬ ವ್ಯತ್ಯಾಸ ಇರಲಿಲ್ಲ ಯುವರ್ ಆನರ್. ನನಗವಳು ಎರಡನೇ ತಾಯಿ ಆಗಿದ್ಲು. ನಾನು ಮಗನ ಹೆತ್ತಿಲ್ಲ ಕಣೆ, ನಾನು ನನ್ನ ಅಪ್ಪನ ಹೆತ್ತಿದ್ದೀನಿ. ರಾಮ್ ಈಗಂತ ಅಲ್ಲ, ಚಿಕ್ಕವನಾಗಿದ್ದಾಗಿಂದನೂ ಅಷ್ಟೆ ನನ್ನನ್ನು ಅವನ ಮಗಳ ಥರ ನೋಡ್ಕೊಂಡಿದ್ದಾನೆ. ಯಾರು ತಮ್ಮ ತಾಯಿನ ತುಂಬ ಗೌರವದಿಂದ ತುಂಬ ಪ್ರೀತಿಯಿಂದ ನೋಡ್ಕೋತಾರೋ ಅವರು ಅವ್ರ ಹೆಂಡತಿನೂ ಅಷ್ಟೇ ಪ್ರೀತಿಸ್ತಾರೆ ಕಣೆ. ಯಾವ ಹೆಣ್ಣು ತನ್ನ ಗಂಡನಿಗೆ ತಾಯಿ ಪ್ರೀತಿ ಕೊಡ್ತಾಳೋ ಅವಳಿಗಿಂತ ಬೆಸ್ಟ್ ಲೈಫ್ ಪಾರ್ಟ್ನರ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಂಥವಳು ನನ್ನ ಅಂತರ. ಅಂಥವ್ರು ಒಬ್ಬ ಕ್ರೂರಿಗೆ ಸಿಕ್ಕಿದ್ರು ಕಾಪಾಡೋದಕ್ಕೆ ಯೋಚನೆ ಮಾಡ್ತಾರೆ ಹೊರತು ಕೊಲ್ಲೋ ಯೋಚನೆ ಮಾಡಲ್ಲ ಯುವರ್ ಆನರ್. ನಾನು ಸಾಯೋ ಮುಂಚೆ ನನ್ನ ರಾಮನ್ನ ನಾನು ಭೇಟಿ ಆಗಲೇಬೇಕು. ಆ ಜವಾಬ್ದಾರಿ ನಿಂದು. ರಾಮ್ ಬಗ್ಗೆ ತಿಳ್ಕೋಬೇಕು ಅಂತ ಕೇಳ್ತಿದ್ದೆ ಅಲ್ವಾ ನೀನು? ಅವನ ಬಗ್ಗೆ ನಿನಗೆಲ್ಲ ವಿಷಯನೂ ಗೊತ್ತಾಗುತ್ತೆ. ಅದು ಗೊತ್ತಾಗಬೇಕು ಅಂದರೆ ನೀನು ಆ ಡೈರಿನ ಓದಬೇಕು. ಅಜ್ಜಿ, ಗ್ಯಾರೇಜಲ್ಲಿರೋ ಡೈರಿನಾ? ನಿನಗೆ ಹೇಗೆ ಗೊತ್ತಾಯ್ತು? ಅಜ್ಜಿ, ಅದು ಏಜೆ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಆಗ ಗೊತ್ತಾಯ್ತು. ಆದ್ರೆ ನಾನು ಏನು ಓದಿಲ್ಲ ಅಜ್ಜಿ. ಹೆದರ್ಕೋಬೇಡ ಕಣೆ, ಅವನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಿನಗೆ ಮಾತ್ರ ಅಧಿಕಾರ ಇರೋದು. ಹೋಗು, ಇವತ್ತೇ ಆ ಡೈರಿ ನೀನು ಓದು. ಅದು ಬರೀ ಡೈರಿ ಅಲ್ಲ, ಅವನ ಜೀವನ ಚರಿತ್ರೆ. ಹೋಗು, ಎಲ್ಲ ಒಳ್ಳೇದಾಗುತ್ತೆ. ಚೆನ್ನಾಗೇ ಇದ್ದಾರೆ. ನೀನ್ ಯಾಕೆ ಒಂಥರ ಇದೆಯಾ? ಅಲ್ಲ, ಯಾವತ್ತೂ ಇಲ್ಲದೆ ಇರೋರು ಸಡನ್ ಆಗಿ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಏನಾಯ್ತು ಏನೋ ಅಂತ. ಯಾಕೆ ನಾವು ಫೋನ್ ಮಾಡಬಾರ್ದಾ? ನಮ್ಮನೆಗೆ ನಿಮ್ಮನೆಯಿಂದ ಹೆಣ್ಣು ತಂದಿದ್ದೀವಿ ಅಂದಮೇಲೆ ನಾವು ನೀವು ಸಂಬಂಧಿಕರಲ್ವಾ, ಅದಕ್ಕೆ ಮಾಡಿದೆ. ಅಲ್ಲ, ಮದುವೆ ನಿಂತೋದ್ಮೇಲೆ ಪಾಪ ನೀನು ಹೇಗಿದೆಯೋ ಏನೋ ಅಂತ ಒಂದೇ ಚಿಂತೆ ನನಗೆ. ಏನೇ ಆಗಲಿ ರೇವತಿ, ಯಾರ ಲೈಫಲ್ಲೂ ಎರಡೆರಡು ಸಲ ಮದುವೆ ನಿಂತು ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಆದ್ರೆ ನಿನ್ನ ಲೈಫಲ್ಲಿ ಪಾಪ ಏನೇನೆಲ್ಲ ಆಗೋಯ್ತು. ನಿಮ್ಮ ಅಪ್ಪ ಅಮ್ಮ ನಿನ್ನ ಮದುವೆಗೆ ಅಂತ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ರು, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನಿಮ್ಮಪ್ಪ ಪಾಪ PF ಇಂದ ದುಡ್ಡೆಲ್ಲ ತಂದಿದ್ರು. ಆದ್ರೆ ಅದ್ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಅಪ್ಪ ಅಮ್ಮನ್ಗೆ ಒಂದೊಂದ್ಸಲ ನಾವು ಭಾರ ಅನ್ಸ್ಬಿಡ್ತೀವಿ ಅಲ್ವಾ? ನೀನಾಗಿದ್ದಕ್ಕಿದೆಲ್ಲ ಸಹಿಸ್ಕೊಂಡಿದ್ಯಾ. ಬೇರೆಯವ್ರೇನಾದ್ರೂ ಆಗಿದ್ದಿದ್ರೆ ಏನಾದ್ರೂ ಮಾಡ್ಕೊಂಡ್ಬಿಡ್ತಿದ್ರೋ ಏನೋ.
ಅಟ್ಲೀಸ್ಟ್ ನಿಮ್ಮ ಅಕ್ಕನಾದ್ರೂ ನಿನ್ನ ನೋಡೋದಕ್ಕೆ ಬರ್ಬೋದಾಗಿತ್ತು. ಪಾಪ ಅವರು ನಿನಗೆ ಸಮಾಧಾನ ಮಾಡೋದಕ್ಕೆ ಬರಲಿಲ್ಲ. ನೀನು ಒಂಟಿ ಆಗ್ಬಿಟ್ಟಿಯನೋ ಅನ್ಸ್ತದೆ ನನಗೆ. ಈ ತರ ಬದುಕು ಶತ್ರುಗಳಿಗೂ ಬರಬಾರ್ದಮ್ಮ. ಅದಕ್ಕೆ ನಾನಿದ್ದೀನಿ ಅಂತ ಹೇಳೋದಕ್ಕೆ ನಿನಗೆ ಫೋನ್ ಮಾಡಿದೆ. ಹುಷಾರಮ್ಮ, ಈ ಥರ ಎಲ್ಲ ಆಯ್ತು ಅಂತ ತಪ್ಪು ನಿರ್ಧಾರಗಳನ್ನ ತಗೋಬೇಡ, ಆಯ್ತಾ? ಓಕೆನಾ? ಬಾಯ್. ಹಬ್ಬ, ಈ ಥರ ಮಾತಾಡಿ ಎಷ್ಟು ದಿನ ಆಗೋಗಿತ್ತು. ನನ್ನ ಪ್ಲಾನ್ ಏನಾದರೂ ವರ್ಕೌಟ್ ಆಗಿ ಅಕ್ಕ ತಂಗಿ ಮಧ್ಯ ಬೆಂಕಿ ಹತ್ಕೊಂಡ್ರೆ ಇದಕ್ಕಿಂತ ಖುಷಿ ಬೇಕಾ? ಎಸ್. ಯಾಕ್ಲಿಲ್ಲ? ಏನಾಯ್ತು? ಒಂಥರ ಇದೆಯಾ? ಏನಾದರೂ ಹೇಳ್ಕೋಬೇಕಿತ್ತಾ? ಅಕ್ಕ, ಆ ರೇವತಿಗೆ ಸರಿಯಾಗಿ ಬೆವರಿಳಿಸಿದ್ದೀನಿ. ನೋಡಿ ನೋಡಿ, ಇದೇ ರೀಸನ್ಗೆ ನಾನು ನಿಮ್ಮ ಹತ್ರ ಬಂದಿದ್ದು. ನಿಮಗೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ದುರ್ಗಾ ಅವರೇ. ಆದರೆ ಹೇಗೆ ಹೇಳಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನನ್ನು ನಂಬ್ತೀಯ ಅಲ್ವಾ? ಹಾಗಿದ್ರೆ ಧೈರ್ಯವಾಗಿ ಹೇಳು. ದುರ್ಗಾ ಅವರೇ, ಅದು ಎಜೆ ಹುಡುಕ್ತಾ ಇದ್ದಾರಲ್ಲ, ಆ ವ್ಯಕ್ತಿ ಅದು ನಾನೇ.